ನಮಸ್ಕಾರ ಕರ್ನಾಟಕ. ಇವತ್ತು ದಿನಾಂಕ ಏಪ್ರಿಲ್ 12. ನಮ್ಮ ಮನೆಗೆ ಹುಲಿ ಬಂದು 2 ದಿವಸ ಆಗಿದೆ. 10ನೇ ತಾರೀಕು ನಮ್ಮ ಮನೆಗೆ ಗಾಡಿ ಬಂದಿದ್ದು. ಸೊ ನೋಡಿ, ಇಲ್ಲಿದೆ ಗಾಡಿ. ಸೊ ಫಸ್ಟ್ ಥಿಂಗ್ ಐ ಹ್ಯಾಡ್ ಟು ಡೂ ಇಸ್ ಚೇಂಜ್ ದ ಬ್ಯಾಟ್ರಿ, ಗೆಟ್ ಅ ನ್ಯೂ ಬ್ಯಾಟ್ರಿ. ನೋಡಿ, ಹಳೆ ಬ್ಯಾಟ್ರಿ ಇಲ್ಲಿದೆ. ಯುವಾಸ ನೀವು ಗಾಡಿ ತೊಗೊಂಡ್ರೆ ಅಂದರೆ ಶೋರೂಮಲ್ಲಿ ಏನು ತೊಗೊತೀರಲ್ಲ ಗಾಡಿ, ಮೋಸ್ಟ್ ಆಫ್ ದ ಜಾಪನೀಸ್ ಬೈಕ್ಸು ಯುವಾಸ ಬ್ಯಾಟ್ರಿನೇ ಯೂಸ್ ಮಾಡೋದು, ಯಾಕಂದರೆ ಇದು ಮೇಡ್ ಇನ್ ಜಪಾನ್. ಸೊ YTZ 10S ಅಂದ್ಬಿಟ್ಟು ಈ ಮಾಡಲ್ ಹೆಸರು. ಸೊ ಈ ಬ್ಯಾಟ್ರಿ ನಿಮಗೆ ಆಫ್ಟರ್ ಮಾರ್ಕೆಟ್ ಸಿಗೋಲ್ಲ, ಯುವಾಸ ನಿಮ್ಗೆ ಆಚೆ ಕಡೆ ಸಿಗೋಲ್ಲ. ಇದು OEM, ಕವಾಸಾಕಿಗೆ ಇದು ಟೈಅಪ್, OEM ಸಪ್ಲೈಯರ್ ಇದು ಬ್ಯಾಟ್ರಿ. ಸೊ ದಿಸ್ ಬ್ಯಾಟ್ರಿ ಹ್ಯಾಸ್ ಕಂಪ್ಲೀಟ್ಲಿ ಗಾನ್, ಫುಲ್ ಡೆಡ್ ಆಗೋಗಿತ್ತು. ನಾನು ಅಲ್ಲಿಗೂ ನಮ್ಮ ನಿಯರೆಸ್ಟ್ ಬ್ಯಾಟ್ರಿ ಶಾಪ್ಗೆ ಎತ್ಕೊಂಡೋಗಿ ಚಾರ್ಜ್ ಮಾಡಿಸಿ ತಿರ್ಗಾ ನೋಡಿದ್ವಿ. ವೋಲ್ಟೇಜ್ ಎಲ್ಲ ಬರೀ 6 ವೋಲ್ಟ್ಸ್ ಏನೋ ಬರ್ತಾಯಿದೆ. 12 ವೋಲ್ಟ್ ಬ್ಯಾಟ್ರಿ ಇದು, ಫುಲ್ ಡೆಡ್ ಆಗಿಬಿಟ್ಟಿದೆ. ಇದು ವೇಸ್ಟ್ ಇನ್ನು. ಸೊ ಗಾಡಿನೇ ಸ್ಟಾರ್ಟ್ ಆಗ್ತಾಯಿದ್ದಿಲ್ಲ. ನಾನು ನಮ್ಮ ವಿಜಯ್ ಸರ್ಗೆ ಫೋನ್ ಮಾಡಿ, ಸ್ವಸ್ತಿಕ್ ಫ್ಯಾಬ್ಸು ಅವರು ಆ್ಯಕ್ಚುಲಿ ವಾಟಾ ಬ್ಯಾಟ್ರಿ ಡಿಸ್ಟ್ರಿಬ್ಯೂಟ್ರು. ಸೊ ಅವ್ರಿಗೆ ಮಾಡೆಲ್ ಕಳಿಸ್ಕೊಟ್ಟೆ. ಇದೇ ಸೇಮ್ ಸ್ಪೆಕ್ಕು ನಮ್ಮ ಹತ್ರ ವಾಟಾ ಬ್ಯಾಟ್ರಿ ಇದಿದೆ ಅಂತ ಹೇಳ್ಬಿಟ್ಟು TZ ಸೀರೀಸ್ದು ಕಳಿಸಿದ್ರು. ಸೊ ಬ್ಯಾಟ್ರಿ ಚೇಂಜ್ ಮಾಡಿದೆ, ಅದೊಂದು ಫುಟೇಜ್ ನೋಡ್ಕೊಂಬಂದ್ಬಿಡಿ. ನೋಡಿ, ಇದು OEM ಬ್ಯಾಟ್ರಿ. ನೀವು ಗಾಡಿ ಶೋರೂಮಲ್ಲಿ ತೊಗೊಂಡಾಗ ಈ ಬ್ಯಾಟ್ರಿ ಜೊತೆ ಬರೋದು. ಯುವಾಸ ಎಲ್ಲ ಜಾಪನೀಸ್ ಮೇಕರ್ಸೂ ಇದೇ ಯೂಸ್ ಮಾಡೋದು. ಒರಿಜಿನಲ್ ಜಪಾನ್ ಬ್ಯಾಟ್ರಿ ಇದೇನೆ. ಸೊ ಇದು ನಾವು ತರಿಸಿರೋ ಜರ್ಮನ್ ಬ್ಯಾಟ್ರಿ, ವಾಟಾ, ನಮ್ಮ ಸ್ವಸ್ತಿಕ್ ಫ್ಯಾಬ್ಸ್ ಅವ್ರು ಕಳಿಸಿರೋದು. ಸೇಮ್ ಸ್ಪೆಕ್, ಮೆಜರ್ಮೆಂಟ್ ಎಲ್ಲ ಸೇಮೇ ಇರುತ್ತೆ. ಸೊ ಇದನ್ನು YTZ ಅಂತ ಕರೀತಾರೆ ಇವರು, YTZ 10S. ಸೊ ಇವರು ಆಫ್ಟರ್ ಮಾರ್ಕೆಟಲ್ಲಿ TTZ ಆ ಥರ ಕರೀತಾರೆ. ಇನ್ನೂ ಬೇರೆ ಬೇರೆ ಕಂಪನಿಯವರು ಮಾಡ್ತಾರೆ ಇದೇ ಸ್ಪೆಸಿಫಿಕೇಷನ್ಗೆ. ETZ, TTZ, CTZ ಅಂತೆಲ್ಲ ಕರೀತಾರೆ ಅದನ್ನು. ಸೊ ಇದು ಬಂದು TZ 10S, ಸೇಮ್ ಸ್ಪೆಕ್, 12 ವೋಲ್ಟ್ ಬ್ಯಾಟ್ರಿ ಎರಡೂ. ಅದು ಫಿಟ್ ಮಾಡಿಬಿಟ್ಟೆ ಹೊಸ ಬ್ಯಾಟ್ರಿ. ಸೊ ನಾವು ಫಾರ್ ದ ಮೊಮೆಂಟ್ ಆಫ್ ಟ್ರೂತ್, ವೇರ್ ಇಸ್ ದ ಕೀ ಮ್ಯಾನ್? ಕೀ ಇಲ್ಲಿದೆ. ಸರ್ವೋ ಬಾಡಿ ಏನೋ ಇಶ್ಯೂ ಇದೆ, ಜಾಮ್ ಆಗ್ತಾಯಿದೆ ಸರ್ವೋ ಬಾಡಿ. ಸ್ಟಾರ್ಟ್ ಮಾಡೋಣ. ಫೈನಲಿ ಹುಲಿನ ಎಬ್ಬರಿಸ್ಬಿಟ್ವಿ. ಸೊ ನೋಡಿದ್ರಲ್ಲ ಡಾರ್ಲಿಂಗ್ಸ್, ಬ್ಯಾಟ್ರಿ ಚೇಂಜ್ ಆಗಿದೆ, ಹೊಸ ಬ್ಯಾಟ್ರಿ. ಸೊ ಅದೇನು ಇಶ್ಯೂ ಇಲ್ಲ, ಈಗ ಗಾಡಿ ಆರಾಮಾಗೆ ಆನ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ಬೈಕ್ ವಾಸ್ ವೆನ್ ಐ ರಿಸೀವ್ಡ್ ಇಟ್. ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ನೀವು ಹುಲಿನ ಬೇರೆ ರೀತಿಯೇ ನೋಡಿರ್ತೀರ ಇವಾಗ ಆಲ್ರೆಡಿ. ಐ ಡೋಂಟ್ ನೋ ನೀವು ಹುಲಿನ ಯಾವತ್ತು ನೋಡಿರ್ತೀರಾ, ಎಷ್ಟು ದಿನ ಟೈಮ್ ತೊಗೊಂಡಿರುತ್ತೆ ಅಂತ. ಸೊ ಗಾಡಿ ನನಗೆ ಈ ಕಂಡೀಷನಲ್ಲಿ ಬಂದಿರೋದು. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಗಾಡಿನ ಸಾಕ್ತಾ ಇದ್ದವರು ನಮ್ಮ ಥರ ಬೈಕರಲ್ಲ. ಹೀ ಈಸ್ ಇನ್ ಟು ಅ ಡಿಫ್ರೆಂಟ್ ಪ್ರೊಫೆಷನ್. ಅವ್ರು ನಮ್ಮ ಥರ ಓಡಿಸೋದು ಇಲ್ಲ, ನಮ್ಮ ಥರ ಗ್ರೂಪ್ ರೈಡ್ಸು ಮಾಡಲ್ಲ, ಏನೂ ಮಾಡಲ್ಲ. ಅವ್ರ ಪ್ರೊಫೆಷನ್ನೇ ಬೇರೆ, ಅವ್ರ ಲೈನೇ ಬೇರೆ. ಅವ್ರ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಹಾಗಾಗಿನೇ ಈ ಗಾಡಿ ಯಾರ ಕಣ್ಗೂ ಕಾಣಿಸ್ಕೊಂಡೇ ಇಲ್ಲ ಇದುವರೆಗೂ. ಫುಲ್ ಅಂಡರ್ಗ್ರೌಂಡ್ ಗಾಡಿ ಇದು, ಒಂಥರ ಗೋಸ್ಟ್ ಗಾಡಿ. ಲಿಟ್ರಲಿ ಯಾರಿಗೂ ಐಡಿಯಾನೇ ಇರಲಿಲ್ಲ ಈ ಗಾಡಿ ಇದೆ ಅಂತ ಕರ್ನಾಟಕದಲ್ಲಿ. ಗಾಡಿ ಚೆನ್ನಾಗೇ ಇದೆ, ಗಾಡೀಲೇನು ಹಿಸ್ಟ್ರಿ ಇಲ್ಲ, ಎಲ್ಲೂ ಫಾಲ್ ಆಗಿರೋದು, ಆಕ್ಸಿಡೆಂಟ್ ಎಲ್ಲ ಏನಿಲ್ಲ. ಬಟ್ ದ ವೇ ಇಟ್ ಹ್ಯಾಸ್ ಬಿನ್ ಮೈಂಟೈನ್ಡ್ ಇಸ್ ಬ್ಯಾಡ್. ನೋಡಿ, ಬಾರೆಂಡ್ಸು ಒಂಥರ ಆ್ಯಸಿಡ್ ಹಾಕ್ಬಿಟ್ಟು ಕೊರೋಡಾದರೆ ಹೆಂಗಾಗಿದೆ ಹಂಗಾಗಿದೆ ಇದು ಬಾರೆಂಡ್ಸು. ನೋಡಿ, ಈ ಕಡೆದು ಅಷ್ಟೇ, ಈ ಕಡೆ ಜಾಸ್ತಿನೇ ಆಗಿದೆ. ಸ್ಟಾಕ್ ಬಾರೆಂಡ್ಸ್ ಇದು ಫುಲ್ ಒಂಥರ. ಅದು ಏನಾಗಿದೆ ಅಂತ ಗೊತ್ತಿಲ್ಲ ನನಗೂ. ನಮ್ಮ ಪವನ್ ಅವ್ರು ಹೇಳಬೇಕು, ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್ ಡೀಟೇಲ್ ಮಾಡ್ತಾರಲ್ಲ, ಅವರು ಹೇಳ್ತಾರೆ ಏನಕ್ಕೆ ಈ ಥರ ಆಗಿರೋದು ಇದು ಅಂತ. ಇದೆಲ್ಲ ಬಿದ್ದು ಉಜ್ಜಿ ಆ ಥರ ಆಗಿರೋದಲ್ಲ ಇದು ನಿಂತಿನೇ ಏನೋ ಸುರಿದಿದೆ ಇದ್ರ ಮೇಲೆ, ಅಥವಾ ನೀರು ಕಟ್ಕೊಂಡು ಆ ಥರದ್ದೇನೋ ಆಗಿರೋದು ಇದು. ಸೊ ಬಾರೆಂಡ್ಸ್ ಹಾಕತ್ತೆ. ಆಮೇಲೆ ಗ್ರಿಪ್ಸ್ ಕೂಡ ಲೈಟಾಗಿಲ್ಲೇನೋ ಇದಾಗಿದೆ, ನಾಯಿ ಕಚ್ಚಿರೋದು ಅಂತ ಹೇಳಿದ್ರು. ಮೋಸ್ಟ್ಲಿ ಅವ್ರ ಮನೇಲಿ ನಾಯಿ ಸಾಕಿದ್ರೇನೋ, ಏನೋ ಮಾಡೈತೆ ನಾಯಿ.
ಗ್ರಿಪ್ಸ್ ಓಕೆ ಒಂದು ರೇಂಜಿಗೆ ಬೆಟರೇ, ಬಟ್ ಬಾರ್ ಎಂಡ್ಸ್ ಮಾತ್ರ ಫುಲ್ ಹೊಟ್ಟೋಗಿದೆ. ಆ್ಯಂಡ್ ಕ್ಲಚ್ ಲಿವರ್ ಏನು ಪ್ರಾಬ್ಲಮ್ ಇಲ್ಲ, ಕ್ಲಚ್ ಲಿವರು ಚೆನ್ನಾಗಿದೆ. ಬಟ್ ಬ್ರೇಕ್ ಲಿವರ್ ನೋಡೋದಾದರೆ ನೀವು ನೋಡಿ, ಇದು ಲೈಟಾಗಿ ಬೆಂಡಾಗಿದೆ. ಸೊ ಗಾಡಿ ಫ್ರಂಟಿಂದ ಎಲ್ಲೋ ಟಚ್ ಆಗಿದೆ, ಅಂದರೆ ಏನೋ ಕಂಬಕ್ಕೇನೋ ಹೊಡೆದಿರೋದು. ಗಾಡಿ ಬಿದ್ದಿಲ್ಲ, ಬಿದ್ದಿದ್ರೆ ಇಲ್ಲೆಲ್ಲ ಮಾರ್ಕ್ ಬಂದ್ಬಿಡುತ್ತೆ ನಿಮಗೆ, ಈ ಫುಟ್ ಪೆಗಲ್ಲಿ ಇಲ್ಲೆಲ್ಲ ಮಾರ್ಕ್ ಬಂದ್ಬಿಡುತ್ತೆ. ಆಮೇಲೆ ಎಕ್ಸಾಸ್ಟ್ ಮೈನ್ ಹೊಟ್ಟೋಗುತ್ತೆ. ಸೊ 100% ಗಾಡಿ ಎಲ್ಲೂ ಬಿದ್ದಿಲ್ಲ ಅಥವಾ ಆಕ್ಸಿಡೆಂಟ್ ಎಲ್ಲ ಏನೂ ಆಗಿಲ್ಲ. ಇಲ್ಲಿ ಮಾತ್ರ ಈ ಪಾರ್ಟು ಎಲ್ಲೋ ಟಚ್ ಮಾಡೋರೆ, ಅಥವಾ ನಿಂತಿರೋ ಗಾಡಿಗೆ ಏನೋ ಟಚ್ ಆಗಿರಬೇಕು, ಇಲ್ಲ ಅದನ್ನು ಕಂಬಕ್ಕೆ ಹೊಡೆದಿರ್ತಾರೆ, ಏನೋ ಒಂದು ಆಗೈತೆ. ಸೊ ಈ ಲಿವರ್ಸ್ ನೋಡಿ, ಪೇಂಟ್ ಎಲ್ಲ ಚಿಪ್ ಆಫ್ ಆಗಿದೆ ಆ್ಯಂಡ್ ಲೈಟಾಗಿ ಬೆಂಡಿದೆ ಲಿವರು. ಸೊ ಇದು ಸ್ಟಾಕ್ ಮಾಸ್ಟರ್ ಸಿಲಿಂಡರ್, 16 mm ಪಿಸ್ಟನ್ ಬರುತ್ತೆ. ಇದು ಬ್ರೆಂಬೋದೇ, ಬಟ್ ಇದು OEM ಬ್ರೆಂಬೋ. 16 mm ಪಿಸ್ಟನ್ ಇರೋದು ಇದರಲ್ಲಿ. ಸೊ ನೀವು ನೋಡೋ ಅಷ್ಟೊತ್ತಿಗೆ ನಮ್ಮ ಹುಲಿನಲ್ಲಿ 19 mm ಪಿಸ್ಟನ್ನ 19 RCS ಕೊರ್ತಾ ಹಾಕಿರ್ತೀನಿ. ಸೊ ದಟ್ ಇಸ್ ದ ಪ್ಲ್ಯಾನ್. ಅಟ್ ದಿಸ್ ಮೂಮೆಂಟ್ ಇನ್ನೂ ಯಾವ ಪಾರ್ಟ್ಸು ಏನೂ ಆರ್ಡ್ರ್ ಮಾಡಿಲ್ಲ ಗುರು, ಏನಂದರೆ ಏನೂ ಆರ್ಡ್ರ್ ಮಾಡಿಲ್ಲ. ಏನೇನು ಬೇಕು ಅಂತ ಇನ್ನೂ ಲಿಸ್ಟ್ ಹಾಕ್ಕೊಂಡಿದ್ದೀನಿ. ಕನ್ಫರ್ಮ್ ಆದಮೇಲೆ ಲಿಸ್ಟು ಎಲ್ಲ ಒಂದು ಶಾಟ್ ಆರ್ಡ್ರ್ ಮಾಡ್ತೀನಿ. ಅದು ಬರೋದಕ್ಕೆ 1 ತಿಂಗಳಾಗುತ್ತೆ. ಸೊ ಅದಾದಮೇಲೆ ಏನಿದ್ರು ಫುಲ್ಲು ಗಾಡಿ ಎಲ್ಲ ನಿಮಗೆ ತೋರಿಸಿರೋದು ನಾನು ಆ್ಯಕ್ಚುಲಿ. ಸೊ ನೋಡಿ, ಇದು ಸ್ಟಾಕ್ ಆಕ್ರಾಪೋಯಿಕ್ ಸ್ಲಿಪ್ ಆನ್ ಅಷ್ಟೇ ಹಾಕಿರೋದು ಇವರು ಫುಲ್ ಸಿಸ್ಟಮ್ ಹಾಕಿಲ್ಲ. ಫುಲ್ ಸಿಸ್ಟಮ್ ಅಂದರೆ 3/4 ಬರುತ್ತೆ ಇದಕ್ಕೆ, ಇಲ್ಲಿಂದ ಬರುತ್ತೆ. ಇದನ್ನ ಒಂದು ಲಿಂಕ್ ಪೈಪ್ ಬರುತ್ತೆ. ಸೊ ಇದು ಸೆಂಟ್ರಿ ಕ್ಯಾಟ್ ಬಾಕ್ಸ್, ಇದು ದಪ್ಪ ದಿಂಡಿದೆಲ್ಲ ದಪ್ಪ ಬಾಕ್ಸು. ಸೊ ಇದು ತೆಗೆದ್ರೇ ಇದು ಸೌಂಡ್ ಬರೋದು. ಇವಾಗ ಬರೀ ಸ್ಲಿಪ್ ಆನು ಸೌಂಡ್ ಕೇಳಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಸೊ ಅದು ಬಿಟ್ಟರೆ ಫೇರಿಂಗ್ಸ್ ಎಲ್ಲ ಚೆನ್ನಾಗೇ ಇದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಮೋಸ್ಟ್ ಆಫ್ ದ ಫೇರಿಂಗ್ಸ್ ಆರ್ ಬ್ರ್ಯಾಂಡ್ ನ್ಯೂ ಓನ್ಲಿ, ಚೆನ್ನಾಗೇ ಇದೆ. ಬೇರೆ ಎಲ್ಲೂ ಏನೂ ಮಾರ್ಕ್ ನೋಡಲಿಲ್ಲ. ನಾನು ನೆನ್ನೆಯಿಂದನೂ ನೋಡ್ತಾನೇ ಇದ್ದೀನಿ ಗಾಡಿ ಸುತ್ತಮುತ್ತ ಫುಲ್ 360 ಡಿಗ್ರಿ. ಅದೆಷ್ಟು ಸತಿ ಸುತ್ತಬಿಟ್ಟಿದ್ದೀನೋ ಗೊತ್ತಿಲ್ಲ. ಬಟ್ ಟ್ಯಾಂಕ್ ಮೇಲೆ ಸಿಕ್ಕಾಪಟ್ಟೆ ಮಾರ್ಕ್ಗಳಿದ್ದಾವೆ. ಅದೇ ಮೋಸ್ಟ್ಲಿ ಅವ್ರ ಮನೇಲಿ ನಾಯಿ ಬೇರೆ ಸಾಕೋರೆ ಅನಿಸುತ್ತೆ. ಸೊ ಈ ಸಣ್ಣ ಪುಟ್ಟ ಮಾರ್ಕ್ಗಳು ಇದೆಲ್ಲ ಒಂಚೂರು ಡೀಟೇಲಿಂಗಲ್ಲಿ ನಮ್ಮ ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್ ಅವರು ಮಾಡ್ತಾರೆ. ಅದೆಲ್ಲ ಏನು ತೊಂದರೆ ಇಲ್ಲ, ಇವರು ಹೊಸ ಗಾಡಿ ಮಾಡೋಕ್ಕೆ ಬರ್ತಿರ್ಗ. ಸೊ ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಸರ್ವೋ ಬಾಡಿ ಬರುತ್ತೆ ಸ್ಟಾಕ್. ಇನ್ನು ಸ್ಟಾಕ್ ಎಕ್ಸಾಸ್ಟ್ ಅಲ್ಲ ಇದು, ನೋಡಿ ಇಲ್ಲಿ ಬರುತ್ತೆ ಸರ್ವೋ ಬಾಡಿ. ಮೋಸ್ಟ್ಲಿ ಸರ್ವೋ ಮೋಟ್ರು ಹೋಗಿರುತ್ತೆ ಇಷ್ಟೊತ್ತಿಗೆ. ಇದು ಕಾಮನ್ ಪ್ರಾಬ್ಲಮ್ ಎಲ್ಲ ಸೂಪರ್ ಬೈಕ್ಸಲ್ಲೂ, ಈ ಸರ್ವೋ ಬಾಡಿ ಜಾಸ್ತಿ ದಿವಸ ಬರೋಲ್ಲ. ಎಸ್ಪೆಷಲಿ ಇದು ಬಂದು ಇವಾಗ 7 year old ಬೈಕು. ಸೊ ಇವರು ಸರ್ವೋ ಬಾಡಿ ಜಾಮ್ ಆಗಿರುತ್ತೆ ಈಗ. ಸೊ ನಾವೇನು ಮಾಡ್ತೀವಿ ಯೂಶ್ವಲಿ ಎಲ್ಲ ಗಾಡಿನಲ್ಲೂ ಸರ್ವೋ ಬಾಡಿ ಇದು ಫುಲ್ ಮೋಟ್ರನ್ನೇ ಎತ್ಬಿಟ್ಟಿರ್ತೀವಿ. ಇದು ಇರೋದೇ ಇಲ್ಲ, ಯಾಕಂದರೆ ನಾವು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಆಗ್ತೀವಲ್ಲ ಫುಲ್ ಸಿಸ್ಟಮ್ಮು, ಅದಕ್ಕೆ ಬೇಕಾಗಿಲ್ಲ. ವಾಲ್ವ್ ಎಲ್ಲ ಅದರಲ್ಲಿ ಪ್ರಾವಿಷನ್ ಇರೋಲ್ಲ ವಾಲ್ವ್ ಹಾಕೋಕ್ಕೆ. ಸೊ ಫುಲ್ ಮೋಟ್ರೇ ಎತ್ಬಿಟ್ಟು ಒಂದು ಸರ್ವೋ ಬಾಡಿ ಇದು ಬರುತ್ತೆ ಏನಪ್ಪ, ಚಿಕ್ಕದೊಂದು ಪ್ರೊಸೆಸರ್ ಬರುತ್ತೆ ಚಿಪ್ಪು, ಅದನ್ನು ಕನೆಕ್ಟ್ ಮಾಡಿಬಿಟ್ರೆ ಆಗೋಯ್ತು, ಗಾಡಿ ಎರರ್ ಬರೋಲ್ಲ. ಅದು ಸರ್ವೋ ಬಾಡಿ ಇದೆ ಅಂತಲೇ ಗಾಡಿಗೆ ಮೆಸೇಜ್ ಕೊಡ್ತಾ ಇರುತ್ತೆ. ಬಟ್ ಆ್ಯಕ್ಚುಯಲ್ ಸರ್ವೋ ಇರೋಲ್ಲ, ಎತ್ಬಿಟ್ಟಿರ್ತೀವಿ. ಸರ್ವೋ ಎಲಿಮಿನೇಟರ್, ಸರ್ವೋ ಬಾಡಿ ಅಂತಾರೆ ಅದನ್ನು. ಸೊ ಇದು ಸರ್ವೋ ಮೋಟ್ರು, ಇದನ್ನ ಫಸ್ಟ್ ಎಲಿಮಿನೇಟ್ ಮಾಡಿಸ್ತೀನಿ. ಫುಲ್ ಸ್ಟಾಕ್ ಎಕ್ಸಾಸ್ಟ್ ಇದೇನಿದೆ ಇದೆಲ್ಲ ಹೋಗುತ್ತೆ. ಲಿಂಕ್ ಪೈಪ್ ತರಿಸ್ತೀನಿ ಇದಕ್ಕೆ, ಒಳ್ಳೆ ಎಕ್ಸಾಸ್ಟ್ ಆ್ಯಕ್ಚುಲಿ ಇದು ಅಕ್ರಾ. ಇದಕ್ಕೆ ಒಂದು ಲಿಂಕ್ ಪೈಪ್ ತರಿಸ್ಬಿಟ್ರೆ, ಆ್ಯಕರ್ ಅಂದರೆ ಲಿಂಕ್ ಪೈಪ್ ಬರುತ್ತೆ. ಸೊ ತರಿಸಿದ್ರೆ ಅಲ್ಲಿಗೆ ನಿಮ್ಮ ಫುಲ್ ಸಿಸ್ಟಮ್ ಲೆಕ್ಕನೇ ಅದು ಹೆವಿ ಸೌಂಡ್ ಬರುತ್ತೆ. ನೀವು ನೋಡಿರ್ತೀರ ಆಲ್ರೆಡಿ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಗಾಡಿ ಆನ್ ಮಾಡಿ ನೋಡೋಣ. ಸೊ ನನಗಿವಾಗ ನೋನ್ ಇಶ್ಯೂಸು, ಸರ್ವೋ ಬಾಡಿ ಹೋಗಿದೆ, ಅದೊಂದು ನೋನ್ ಇಶ್ಯೂ. ಆಮೇಲೆ ಗಾಡಿ ಸ್ವಲ್ಪ ಜರ್ಕಿಂಗ್ ಇದೆ, ತೋರಿಸ್ತೀನಿ ಏನು ಜರ್ಕಿಂಗ್ ಅಂತ. ನೋಡಿ ಈಗ ಇದೇನು ಸರ್ವೋ ಇದಿದೆ ಅದು ಮಾಲ್ ಫಂಕ್ಷನ್ ಆಗಿರೋ ಕಾರಣ ನಮಗೆ ಲೈಟ್ ಬರೋಲ್ಲ. ಆನ್ ಮಾಡಿದ ತಕ್ಷಣ ಝುರ್ಕ್ ಅಂತ ಲೈಟ್ ಬರುತ್ತೆ, ಫುಲ್ಲು ಸ್ವೀಪ್ ಲೈಟು. ಅದು ಬರ್ತಾ ಇಲ್ಲ, ಯಾಕಂದರೆ ಇಂಜಿನ್ ಚೆಕ್ ಲೈಟ್ ಆನ್ ಆಗಿದೆ. ಇದು ಸರಿ ಇಲ್ಲ ಅಂತ ಮಾಡೋಣ. ನೋಡಿ ಇದು ಆಲ್ಮೋಸ್ಟ್ ಸ್ಟಾಕ್ ಸೌಂಡ್. ಇದು ಸ್ಲಿಪ್ ಆನ್ ಇರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕೇಳಿಸ್ತಿದೆ ಅಷ್ಟೇ, ಅದರ್ವೈಸ್ ಫುಲ್ ಆಲ್ಮೋಸ್ಟ್ ಸ್ಟಾಕ್ ಸೌಂಡು. ಜಾಸ್ತಿ ಎಲ್ಲ ಸೌಂಡ್ ಬರೋಲ್ಲ ಇದರಲ್ಲಿ. ಒಂದು ಸ್ಪಿನ್ ಹಾಕೊಂಬರೋಣ ಬನ್ನಿ. ಬೇರೆ ಏನು ಇಶ್ಯೂ ನನಗೆ ಗೊತ್ತಾಗಿರೋದು ಅಂತ ಹೇಳ್ತೀನಿ.
ಸೊ ಹೆಸಿಟೇಷನ್ ಇದೆ ಗಾಡೀಲಿ. ಲೋ ಆರ್ ಪಿ ಎಮ್ಮಲ್ಲಿ ಬಿಟ್ಟಾಗ ಜರ್ಕ್ ಹೊಡಿತಾ ಇದೆ, ಟಕ್ 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 ಅಂತ. ನಾನು ತೋರಿಸ್ತೀನಿ ನೋಡಿ, ನೋಡಿದ್ರಾ? ಇದೆ ಜರ್ಕಿಂಗ್ ಬರ್ತಾ ಇದೆ. ಹೈ ಆರ್ ಪಿ ಎಮ್ಮಲ್ಲಿ ಕರೆಕ್ಟಾಗೇ ಇದೆ, ಲೋ ಆರ್ ಪಿ ಎಮ್ಮಲ್ಲಿ ಜರ್ಕ್ ಹೊಡಿತಾ ಇದೆ. ಇವ್ರು ಏನು ಪೆಟ್ರೋಲ್ ಹಾಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಾರ್ಮಲ್ ಫ್ಯೂಯಲ್ ಓಡಿಸಿದಾರಾ, 95 ಆಕ್ಟೇನ್ ಓಡಿಸಿದಾರಾ, ಏನಂತ ಗೊತ್ತಿಲ್ಲ. ಸೊ ಈ ಲಾಸ್ಟ್ 2 ಇಯರ್ಸಿಂದ ಈಗ ಎಥನಾಲ್ E20 ಬಂದ್ಬಿಟ್ಟಿದೆ ಇಂಡಿಯಾಲಿ. ನೀವು 95 ಓಡಿಸಿದ್ರು ಅದರಲ್ಲಿ 20% ಎಥನಾಲ್ ಇರುತ್ತೆ. ಸೊ ಅಕಸ್ಮಾತ್ ಇವರೇನಾದರೂ 95 ಆಕ್ಟೇನ್ ಓಡಿಸ್ತಾ ಇದ್ರೆ ಅಥವಾ ನಾರ್ಮಲ್ಲೇ ಓಡಿಸ್ತಾ ಇದ್ರೆ 20% ಎಥನಾಲ್ ಮಿಕ್ಸ್. ಈ ಗಾಡಿ ಸಪೋರ್ಟ್ ಮಾಡೋದಿಲ್ಲ ನೋಡ್ರಿ, ಕರೆಕ್ಟಾಗಿ ಕೊಟ್ಟವನು. E5 E10 ಎರಡೇ, E5 E10ವರೆಗೂ ಅಷ್ಟೇ ಗಾಡಿ ಸಪೋರ್ಟ್ ಮಾಡೋದು. ಸೊ ಫ್ಯೂಯಲ್ಲು ನಾವು ನಾರ್ಮಲ್ ಫ್ಯೂಯಲ್ ಹಾಕ್ತಾಯಿದ್ರೆ ಏನಾಗುತ್ತೆ, ಬೇಗ ಇಂಜೆಕ್ಟ್ರ್ಗಳು ಕಟ್ಕೊಳ್ಳುತ್ತೆ. ಸ್ಪಾರ್ಕ್ ಪ್ಲಗ್ ಸುತ್ತ ಇದು ಡೆವಲಪ್ ಆಗ್ಬಿಟ್ಟಿರುತ್ತೆ, ಕಾರ್ಬನ್. ಸೊ ಸ್ಪಾರ್ಕ್ ಪ್ಲಗ್ಗು ಫುಲ್ ಫಂಕ್ಷನ್ ಆಗ್ತಿರಲ್ಲ, ಹಂಗಾಗಿ ಜರ್ಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಇದನ್ನು ಓಪನ್ ಮಾಡಿಬಿಟ್ಟು ಕವಾಸಾಕಿನಲ್ಲಿ ನೋಡ್ತಾರೆ ಏನಿದ್ರದ್ದು ಕತೆ ಪ್ರಾಬ್ಲಮ್ಮು ಅಂತ. ಅವಾಗ ಗೊತ್ತಾಗತ್ತೆ. ಥ್ರಾಟಲ್ ಬಾಡೀಸ್ ಬಿಚ್ತಾರಲ್ಲ, ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಸ್ಪಾರ್ಕ್ ಪ್ಲಗ್ ಎಲ್ಲ ಯಾವ ಹೆಲ್ತ್ ಇದೆ, ಏನಿದೆ, ಏನು ಕತೆ ಅಂತ. ಸೊ ನಾನಿದು ಗಾಡಿ ಬಂದಾಗಿಂದ ಇನ್ನೂ ಫ್ಯೂಯಲ್ ಕೂಡ ಓಡಿಸಿಲ್ಲ. ನಾನು ಯೂಸ್ ಮಾಡೋದು ಓನ್ಲಿ 100 ಆಕ್ಟೇನ್. ಇವಾಗ 100 ಆಕ್ಟೇನ್ ಸ್ಟಾಕ್ ಐತೆ ನಮ್ಮ ಮನೆಯಲ್ಲಿ. ಸೊ ನಾನು 100 ಆಕ್ಟೇನೇ ಯೂಸ್ ಮಾಡೋದು. ಬಟ್ ಇನ್ನೂ ಹಾಕಿಲ್ಲ ಇದಕ್ಕೆ, ಇನ್ನೂ ಲೋ ಫ್ಯೂಯಲ್ಲು ಬಂದಿಲ್ಲ. ಮೋಸ್ಟ್ಲಿ ಪೆಟ್ರೋಲ್ ಜಾಸ್ತಿ ಇದೆ ಒಳಗಡೆ. ಖಾಲಿ ಆಗಲಿ, ಎಲ್ಲ ಖಾಲಿ ಆದಮೇಲೆ 100 ಆಕ್ಟೇನ್ ಹೋಗ್ತೀನಿ. ಮೋಸ್ಟ್ ಆಫ್ ದ ಬೈಕ್ಸ್ ನಾನು ಇಲ್ಲಿ ತನಕ ಏನು ತೊಗೊಂಡಿದ್ದೀನಿ ಅಂದರೆ ಹೊಸ ಬೈಕ್ಗಳು ಬಿಟ್ಬಿಡಿ, ಯೂಸ್ಡ್ ಬೈಕ್ಸ್ ನಾನು ಹೇಳ್ತಾ ಇರೋದು. ಸೊ ಆಲ್ಮೋಸ್ಟ್ ಇದೇ ಥರನೇ, ಮೈಂಟೈನ್ ಆಗಿರಲ್ಲ ಸರಿಯಾಗಿ, ಸಾಕಿರಲ್ಲ ಚೆನ್ನಾಗೆ. ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ದೇ ಆರ್ ನಾಟ್ ಇನ್ ಟು ಬೈಕಿಂಗ್. ಅವರು ದುಡ್ಡಿದೆ ಅಂತ ಬೈಕ್ ತೊಗೊಂಡಿರ್ತಾರೆ ಹೊರತು ನಮ್ಮ ಥರ ಬೈಕ್ ತಗೋಬೇಕು, ಸಾಕಬೇಕು, ಬೈಕ್ ಓಡಿಸೋದೇ ಅವ್ರ ಕೆಲಸ ಆ ಥರ ಏನಿರಲ್ಲ ಅವ್ರಿಗೆ. ಅವ್ರಿಗಿದು ಜಸ್ಟ್ ಹಾಬಿ, ಫ್ರೀ ಟೈಮಲ್ಲಿ ಬೈಕ್ ಓಡ್ಸೋಕ್ಕೆ ತೊಗೊಂಡಿರ್ತಾರೆ ಅಷ್ಟೇ. ಅವ್ರ ಕೆಲಸ ಬೇರೆ ಇರುತ್ತೆ. ಸೊ ನಾವು ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕೈಯಲ್ಲಿ ಬಂದಮೇಲೆ ಗಾಡಿ ನಮ್ಗೊಂದು ಚಿಕ್ಕ ಪ್ರಾಬ್ಲಮ್ ಇದ್ದರೂ ನಮಗೆ ನಿದ್ದೆ ಬರೋಲ್ಲ. ಸೊ ಹಂಗಾಗಿ ನಾವು ಪಿನ್ ಟು ಪಿನ್ ಟಿಪ್ ಟಾಪಾಗಿ ರೆಡಿ ಮಾಡಿಸಿ ಇಟ್ಕೋತೀವಿ. ನಮ್ಮ ಹತ್ರ ಯಾರು ಗಾಡಿ ತೊಗೋತಾರಲ್ಲ ಅವರು ತುಂಬ ಲಕ್ಕಿ. ಯಾಕಂದರೆ ಪ್ರತಿಯೊಂದು ಮಾಡಿಸಿರ್ತೀವಿ, ಏನೂ ಪೆಂಡಿಂಗ್ ಇರೋಲ್ಲ ಗಾಡೀಲಿ. ಅವ್ರು ತೊಗೊಂಡು ಕಣ್ಣು ಮುಚ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ಬೋದು. ಯಾ ಕಣ್ಣು ಮುಚ್ಕೊಂಡು ನಮ್ಮ ಹತ್ರ ಗಾಡಿ ತೊಗೋಬೋದು. ಆ ಥರ ಸಾಕಿರ್ತೀವಿ, ಆ ಥರ ಮೇಂಟೈನ್ ಮಾಡಿರ್ತೀವಿ. ಸೊ ನಮ್ಮ ಹತ್ರ ಇಲ್ಲಿ ತನಕ ಯಾರ್ಯಾರು ಗಾಡಿಗಳು ತೊಗೊಂಡವ್ರಲ್ಲ ಅವ್ರದ್ದು ನಸೀಬೇ ಬೇರೆ ಬಿಡಿ. ಮಚ್ಚೆ ಐತೆ ಅವ್ರಿಗೆ ಎಲ್ಲೋ. ಆದರೆ ನಮಗೆ ಸಿಕ್ಕೋ ಗಾಡಿಗಳು ನೋಡ್ರಿ ಈ ಥರ ಕೆಲಸಗಳಿರ್ತವೆ. ಏನು ಮಾಡೋಕ್ಕಾಗಲ್ಲ, ಒಂದು ಬೇಕು ಅಂದರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಅಲ್ಲಿಗೂ ಒಳ್ಳೆ ಗಾಡಿ ಸಿಕ್ಕಿದೆ, ಅದೇ ಖುಷಿ. ಇವಾಗ ನಾನು ಇದನ್ನು ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು, ಅದು ನನಗೆ ಬಿಟ್ಟಿದ್ದು. ನೋಡಿ ಇವಾಗಿನ್ನ 7258 ಓಡೋಮೀಟ್ರು. ಬರೀ 7,000 ಓಡೋ ಗಾಡಿಗಳು ಎಲ್ಲಿ ಸಿಗುತ್ತೆ ಈ ಗಾಡಿ? ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೂ ಗಾಡಿನೇ ಇಲ್ಲ ಅಂಥದ್ರಲ್ಲಿ ನಮ್ಗೆ ಇಷ್ಟು ಕಮ್ಮಿ ಓಡೋ ಗಾಡಿಗಳು ಸಿಗ್ತಾವಲ್ಲ. ಸೊ ಇದನ್ನು ಬೇಟೆ ಆಡಿರೋ ನಮ್ಮ ದೋಸ್ತಿಗೆ ತುಂಬ ತುಂಬ ಥ್ಯಾಂಕ್ ಯು. ಲೋ ಆರ್ ಪಿ ಎಮ್ಮಲ್ಲಿ ತೊಗೋತಾನೆ ಇಲ್ಲ ಬ್ರೀತಿಂಗ್. ಇದು ಮೋಸ್ಟ್ಲಿ ಫ್ಯೂಯಲ್ದು ಏನೋ ಕ್ಲಾಗ್ ಆಗಿರುತ್ತೆ, ಇಂಜೆಕ್ಟ್ರು ಅದು ಇದು ಎಲ್ಲ. ಸೊ ಪದೇ ಪದೇ ಆನ್ ಮಾಡಿ ಬ್ಯಾಟ್ರಿಗೆ ಟಾಸ್ಕ್ ಕೊಡೋದು ಬೇಡ, ಹೊಸ ಬ್ಯಾಟ್ರಿ ಬೇರೆ. ಇದರಲ್ಲಿ ಏನು ಗೊತ್ತಾ, ಸರ್ವೋನು ತಿಂತಾ ಇರುತ್ತೆ ಬ್ಯಾಟ್ರಿನ ಜಾಸ್ತಿ, ಜಾಮ್ ಆಗ್ಬಿಟ್ಟಿದೆಯಲ್ಲ ಅದು ಬೇರೆ. ಸೊ ಅದು ಟ್ರೈ ಮಾಡಿ ಬ್ಯಾಟ್ರಿ ಎಳಿತಾ ಇರುತ್ತೆ. ಸೊ ಲಿಟ್ರಲಿ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ ರೆಸ್ಟೋರೇಷನ್ ಪ್ರಾಸೆಸ್. ಇವಾಗಿಂದ ಇದನ್ನು ರೀಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಅದೇ ಪಾರ್ಟ್ಸ್ ಎಲ್ಲ ಬರೋದಕ್ಕೆ 1 ತಿಂಗಳು. ಆಮೇಲೆ ಹೋಗಿ ಡೀಟೇಲ್ ಮೋಸ್ಟ್ಲಿ ಮುಂಚೆನೇ ಮಾಡಿಸ್ಬಿಟ್ಟಿರ್ತೀನಿ ನಾನು. ಡೀಟೇಲ್ ಆಗಬೇಕು, ಗಾಡಿ ಸರ್ವಿಸ್ಗೆ ಎತ್ಕೊಂಡೋಗಿ ಅದೆಲ್ಲ ಕರೆಕ್ಷನ್ ಮಾಡಿಸ್ಬೇಕು. ಬೇಜಾನ್ ಕೆಲಸ ಐತೆ ಗುರು, ಹೆವಿ ಕೆಲಸ ಇದೆ. ಬಟ್ ತೊಂದರೆ ಇಲ್ಲ, ಮಾಡಿಸೋಣ. ಗಾಡಿ ಫುಲ್ ಗ್ಲೋರಿಗೆ ಬಂದಮೇಲೆ ನಾನು ಗಾಡಿ ಓಡಿಸೋದು. ಅಲ್ಲಿವರೆಗೂ ರೈಡು ಇಲ್ಲ, ಏನೂ ಇಲ್ಲ. ಮೋಸ್ಟ್ಲಿ ವಿಂಡ್ಶೀಲ್ಡ್ ಕೂಡ ನಾನು ಎತ್ಬಿಡ್ತೀನೋ ಏನೋ ಗೊತ್ತಿಲ್ಲ. ಇದು MRI ವಿಂಡ್ಶೀಲ್ಡ್. ಇದು MRI ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ದೊಡ್ಡ ಟನಲ್ಲು,
ನಮ್ಮ ಥರ ಜಾಸ್ತಿ ಹೈಟ್ ಇರೋರಿಗೆಲ್ಲ ಸಖತ್ತಾಗಿರುತ್ತೆ ಇಲ್ಲಿ ಬಚ್ಚಿಕೊಳ್ಳೋಕೆ ಹಿಂದೆ. ಬಟ್ ನಾನು ಯೂಶ್ವಲಿ WRS ಯೂಸ್ ಮಾಡೋದು. WRS ಅವ್ರದ್ದು ಬಾಂಬು. ಒಂದು ಮೈನ್ ಪ್ರಾಬ್ಲಮ್ ಏನಂದರೆ ಈ ಗಾಡಿ ಬೆಂಗಳೂರದಲ್ಲ, ಇದು ತುಂಬ ದೂರ ಎಲ್ಲೋ ಔಟ್ಸ್ಕರ್ಟ್ಸಲ್ಲಿ ಇರೋದು, ಇವ್ರ ಊರೇ ಬೇರೆ. ಸೊ ಅಲ್ಲಿ ನಿಮಗೆ ಸರ್ವೀಸ್ಗೆಲ್ಲ ಆಕ್ಸೆಸ್ ಇರೋಲ್ಲ, ನೆಟ್ಟಿಗೇನೂ ಸಿಕ್ಕಲ್ಲ ನೋಡ್ಕೊಳ್ಳೋಕ್ಕೆ ಗಾಡಿನ ಚೆನ್ನಾಗಿ. ಎಲ್ಲದಕ್ಕೂ ಬೆಂಗಳೂರಿಗೆ ಅವ್ರು ತಂದಿರಲ್ಲ ಮೋಸ್ಟ್ಲಿ. ಐ ಡೋಂಟ್ ನೋ ಹೌ ಮೆನಿ ಟೈಮ್ಸ್ ದಿಸ್ ಬೈಕ್ ಹ್ಯಾಸ್ ವಿಸಿಟೆಡ್ ದ ಕವಾಸಾಕಿ ಶೋರೂಮ್. ಓಡಿರೋದೇ ಕಮ್ಮಿ ಅಲ್ಲ. ಸೊ ನಿಂತಿನೇ ಅರ್ಧ ಆಯಸ್ಸು ಕಳೆದುಬಿಟ್ಟೈತಿ ಈ ಗಾಡಿ. ವರ್ಷಕ್ಕೆ 1000 ಕಿಲೋಮೀಟ್ರ್ ಓಡಿಲ್ಲ ಗಾಡಿ ಇದು. ಸೊ ನೀವೇ ಲೆಕ್ಕ ಹಾಕೊಳ್ಳಿ ಹೌ ಮೆನಿ ಟೈಮ್ಸ್ ದಿಸ್ ಬೈಕ್ ಕೂಡ ವಿಸಿಟೆಡ್ ದ ಸರ್ವಿಸ್ ಸ್ಟೇಷನ್ ಅಂತ. ಹಿಂಗೋ ಲಕ್ಕಿಲಿ ಟೈರ್ಸ್ ಒಂದು ಸೆಟ್ ಚೇಂಜ್ ಮಾಡಿಸೋರೆ, ಯಾಕಂದರೆ ಇದ್ರಲ್ಲಿ ಬರೋದು ಸೂಪರ್ ಕೋರ್ಸ್ SP ಹೊಸ ಗಾಡಿ ತೊಗೊಂಡ್ರೆ ನೀವು. ಸೊ ಅದು ರೋಡ್ಗೆ ಆಗೋದೇ ಅಲ್ಲ, ಅದು ಪ್ಯೂರ್ ಟ್ರ್ಯಾಕ್ ಟೈರ್ಸು. ಆಮೇಲೆ ಅದು ಲೈಫ್ ಬರೋದೇ 5000 ಅಷ್ಟೇ, 5000-6000 ಬರುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ಇವಾಗ ಚೇಂಜ್ ಮಾಡಿಸೋರು ಇವರು. ರಾಸೋ 3 ಏನೋ ಹಾಕ್ಸೋರು, ರಾಸೋ 3. ಸೊ ಈ ರಿಸ್ಟೋರೇಷನ್ ಪ್ರಾಸೆಸಲ್ಲಿ ಏನೇನು ಮಾಡಿಸಿದ್ದೀನಿ, ಏನೇನು ಕೆಲಸಗಳಾಯಿತು ಎಲ್ಲನೂ ನಿಮಗೆ ತೋರಿಸ್ತೀನಿ. ಇವತ್ತಿಗೆ ಇಷ್ಟೇ.